ನಾವು ಡಂಪ್ ತೆಗೆದಾಕಿದ್ದು ಮಣ್ಣಿಗೆ 3,000 4,000 ರೂಪಾಯಿ ರೇಟ್ ಬಂತು ಇವರ ಅದೃಷ್ಟಕ್ಕೆ. ನಿಮ್ಮ ರೇಟಿಗೆ ನೀವು ಮಾರುವ ಹೊತ್ತಿಗೆ 200 ರೂಪಾಯಿ MMTCಗೆ ಮಾಡ್ತಾರೆ. ಯಾಕಂದ್ರೆ ಕುಮಾರಸ್ವಾಮೀಜಿ ಪ್ರೆಸಿಡೆಂಟ್ CM ಅವತ್ತಿನ ದಿವಸ ಅವರು ಅಲಿಗೇಷನ್ ಮಾಡೋ ಟೈಮ್ನಲ್ಲಿ ಪ್ರೆಸಿಡೆಂಟ್ CM ಮಾಜಿ ಪ್ರಧಾನಿ ಮಗ ಅವರು ಜನಾರ್ದನ್ ರೆಡ್ಡಿ ಅವ್ರದ್ದು ಕ್ಯಾರೆಕ್ಟರ್ ಒಂದು ನಾವು ಅಬ್ಸರ್ವ್ ಮಾಡಿಬಿಟ್ಟು ಅವ್ರು ಏನಿದ್ರೆ ಕೂಡ ದೊಡ್ಡವನ್ನ ಅಲಿಗೇಷನ್ ಮಾಡೋದು, ಚಂದ್ರಬಾಬು ನಾಯ್ಡು ಬೈಯೋದು, ಸೋನಿಯಾ ಗಾಂಧಿನ ಬೈಯೋದು, ಅಂದರೆ ಇಂಥ ದೊಡ್ಡವ್ರನ್ನ ಬೈತಾ ಇದ್ರೆ ಸಣ್ಣವ್ರು ಬೈ ಬೀಳ್ತಾರ, ನನ್ನ ತಂಟೆಗೆ ಯಾರು ಬರೋಕ್ಕಿಲ್ಲ. ಕೇಸ್ ಹಾಕಿ ಧಮಕಿ ಹಾಕ್ತಾರ, ನೋಡಿ ನಿಮ್ಮ ಮೇಲೆ ಕೇಸ್ ಹಾಕಿದ್ದೀವಿ, ರಾಜಿಗೆ ಬರ್ತೀರಾ, ಪೊಲೀಸ್ ಸ್ಟೇಷನ್ ಹಾಕಿ ಓದಿಸ್ಬೇಕಂತ ಹೇಳ್ತಾರೆ. ನಾವು ತಲೆತರಹಂತಲ್ಲಿ ಮೈನಿಂಗ್ನಲ್ಲಿ ಇದ್ದೀವಿ, ಇವನು ನಮ್ಮ ಮುಗಿಸೋದೇನು, ನಮ್ಮ ಅಪ್ಪರು ಒಂದೇ ಮಾತಾಡ್ರೆ ಒಬ್ಬ ಸತ್ತೋದ್ರ ಪರವಾಗಿಲ್ಲ. ಆ ಪ್ರಾಸೆಸ್ನಲ್ಲಿ ಇವರು ತೆಗೆದಾಕಿದ ಮಣ್ಣು ಸುಮ್ಮನೆ ಪೋಕ್ಲಿನ ಬಕೆಟ್ ಹಾಕೋದು, ಲಾರಿಗೆ ಹಾಕೋದು, ರೊಕ್ಕ ತೊಗೊಬೋದು. 2008ರಿಂದ 12-13 ಮಧ್ಯೆ ಸುಮಾರು ಬಾರಿ ಅವ್ರನ್ನ ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇದ್ರೆ ಅವ್ರು ಯಾರು ಅಂತ ಹೇಳಿದ್ರೆ ಟಪಾಲ್ ಗಣೇಶ್ ಅವರು. ಹೀಗಾಗಿ ಅವ್ರು ನಿಜವಾಗ್ಲೂ ಅವ್ರು ಯಾರು ಏನು ಅಂತದ್ದು ಪರಿಚಯ ಮಾಡ್ಕೊಳ್ಳೋ ಇವತ್ತು ಬನ್ನಿ. ಯಾಕಂತ ಹೇಳಿದ್ರೆ ರಿಪಬ್ಲಿಕ್ ಆಫ್ ಬಳ್ಳಾರಿಯಲ್ಲಿ ಮೊನ್ನೆ ಏನು ಒಂದು ಶಿಕ್ಷೆ ಪ್ರಕಟವಾಯಿತು, ಇದ್ರ ಬಗ್ಗೆನೂ ಅವ್ರು ಏನು ಹೇಳ್ತಾರೆ, ಅಥವಾ ಅವತ್ತಿನ ಕಾಲದ ಮೈನಿಂಗ್ ಹೇಗಿತ್ತು, ನಂತರದ ಮೈನಿಂಗ್ ಹೇಗಾಯಿತು, ಇವರ ಜೀವನದಲ್ಲಿ ಇವ್ರ ಮೇಲೆ ಇನ್ನು ಸುಮಾರು ಬಾರಿ ದಾಳಿಗಳಾಗ್ತವೆ, ಸುಮಾರು ಕೇಸ್ಗಳಾಗ್ತವೆ, ಅದನ್ನೆಲ್ಲ ಕೇಳ್ತಾ ಹೋಗುವ ಬನ್ನಿ. ಯಾಕಂದ್ರೆ ಅವರೇ ಹೇಳಿದಾಗಷ್ಟೇ ಗೊತ್ತಾಗುತ್ತೆ ನಿಜವಾಗ್ಲೂ ಏನು ನಡೀತು ಏನಿಲ್ಲ ಅಂಥೇಳಿ. ಇಲ್ಲಿ ನೋಡಿ ಸಿನಿಮಾ ಬರೋದು ನಮ್ದು ಆ್ಯಕ್ಚುಲ್ ಮಲ್ಪಂಗುಡಿ ಭಾಗದಲ್ಲೂ ಕೂಡ ನಮ್ಮ ಗ್ರ್ಯಾಂಡ್ ಫಾದರ್ ಲೀಸ್ ಇರ್ತದೆ ಆ್ಯಕ್ಚುಲ್ ಆಂಧ್ರದ್ದು. ಅದು ಆಂಧ್ರ ವಿಲೇಜು ಟುಮುಟಿ ವಿಟ್ಲಾಪುರ ಕನೆಕ್ಟೆಡ್ ವಿಲೇಜ್ ಲೈನ್ ಅದು. ಆ ಭಾಗದಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ಗೆ ಗುಡ್ಡದ ಮೇಲೆ ಅಂದರೆ ಮಲ್ಪಂಗುಡಿ ಫೀಲ್ಡ್ ನಂಬರ್ 1ರಲ್ಲಿ 147 ಎಕರ್ಸ್ ಲೀಸ್ ಇರ್ತೈತೆ. ಫೀಲ್ಡ್ ನಂಬರ್ 2ಯಲ್ಲಿ 84 ಎಕರೆ. ಅದಕ್ಕೆ ಒಂದು ಅರ್ಧ ಕಿಲೋಮೀಟರ್ ಡೌನ್ ಸೈಡ್ 84 ಎಕರೆ ಪಡ್ಕೊಂಡಿರ್ತಾನೆ, ಆಂಧ್ರ ಸರ್ಕಾರದಿಂದ ಪಡೆದುಕೊಂಡಿರ್ತಾನೆ. ಎರಡೂ ಕನೆಕ್ಟೆಡ್ ಲೀಸಸ್ಸೇ, ನಮ್ಮ ತಂದೆಯವ್ರ ಲೀಸು, ನಮ್ಮ ಗ್ರ್ಯಾಂಡ್ ಫಾದರ್ ಲೀಸು. ಸೇಮ್ ಲೀಸ್ 2004ರಲ್ಲಿ ಆಂಧ್ರ ಸರ್ಕಾರ ರದ್ದು ಮಾಡ್ತೈತೆ, ಅದೇ ನೋಟಿಫೈ ಮಾಡ್ತೈತೆ ನಿಮ್ಮದು ನಾವಂತ ಗ್ರ್ಯಾಂಡ್ ಫಾದರ್ದು. ಸೇಮ್ ಲೀಸ್ ರೀಗ್ರಾಂಟ್ ದಿ ಓಬಳಾಪುರ ಮೈನಿಂಗ್ ಕಂಪನಿ. ಇಲ್ಲಿ ಬರೋದು ಸಿನಿಮಾ ಸೇಮ್ ಏರಿಯಾವನ್ನ ರದ್ದು ಮಾಡಿ ಸೇಮ್ ಏರಿಯಾ ರೀಗ್ರಾಂಟೆಡ್ ಟು ಓಬಳಾಪುರ ಮೈನಿಂಗ್ ಕಂಪನಿ, ಜನಾರ್ದನ್ ರೆಡ್ಡಿ ಒಡೆತನದ ಸಂಸ್ಥೆಗೆ ರೀಗ್ರಾಂಟ್ ಮಾಡ್ತಾರೆ. ಕಾರಣ ಏನು ಹೇಳ್ಕೊಡ್ತಾರೆ? ಅಲ್ಲ, ಕಾರಣ ಅಂದರೆ ನಮ್ಮದು ರದ್ದು ಮಾಡ್ತಾರೆ. ನಾವು ಪ್ರಾಸೆಸ್ ಏನು ಅಂದರೆ ಹೋಗಿಲ್ಲ. ಆ್ಯಕ್ಚುಲಾಗಿ ಕಾನೂನು MMRD ಆ್ಯಕ್ಟಲ್ಲಿ ಒಂದು ರೂಲ್ ಇದೆ, ಎನಿ ಲೀಗಲ್ ಏಡ್ಸ್ಗೆ ನೋಟಿಸ್ ಇಂಟಿಮೇಟ್ ಮಾಡಬೇಕು. ಅವ್ರದ್ದು ರಾಜಶೇಖರ ರೆಡ್ಡಿ ಒಂದು ಹೈ ಇನ್ಫ್ಲೂಯೆನ್ಸ್ ಅಲ್ಲ, ಆ ನೋಟಿಸ್ ಏನು ಕೂಡ ರದ್ದು ಮಾಡ್ತಾರೆ. ನಮ್ಮದು ದೊಡ್ಡ ಕುಟುಂಬ, ನಾವು ಏನು ಅಷ್ಟು ದೊಡ್ಡ ಕ್ವಶನ್ ಮಾಡೋಕ್ಕಿಲ್ಲ. ಅದು ರದ್ದು ಮಾಡಿ ಇವ್ರಿಗೆ ಪರವಾನಗಿ ಆಗ್ತೈತೆ. ನಮಗೆ ಗ್ರ್ಯಾಂಡ್ ಫಾದರ್ಗೆ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ನಲ್ಲಿ ಲೀಸು ವಿಲೇಜ್ ಬೌಂಡ್ರಿ ಮ್ಯಾಪ್ ಕೊಟ್ಟಿರ್ತಾರೆ. ವಿಲೇಜ್ ಬೌಂಡ್ರಿ ಇದು ಅರ್ಥ ಮಾಡ್ಕೊಳ್ಳಿ. ವಿಲೇಜ್ ಮ್ಯಾಪ್ನಲ್ಲಿ ಫೀಲ್ಡ್ ನಂಬರ್ 1ರಲ್ಲಿ 84 ಎಕರೆ 147 ಎಕರ್ಸ್, ಫೀಲ್ಡ್ ನಂಬರ್ 2ಯಲ್ಲಿ 84 ಎಕರ್ಸ್. ಇವು ಎಲ್ಲವೂ ವಿಲೇಜ್ ಮ್ಯಾಪ್ನಲ್ಲೇ ಕೊಟ್ಟಿರ್ತಾರೆ. ಇವ್ರಿಗೆ ಗ್ರ್ಯಾಂಟ್ ಮಾಡೋಕ್ಕಲ್ಲಕ್ಕ ಟೋಪೋ ಸ್ಕೇಲ್ ಮೇಲೆ ತೊಗೊತಾರೆ. ಈ ಟೋಪೋ ಸ್ಕೇಲು ಇವ್ರು ತೊಗೊಂಡಂಥ ಲೀಸು ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಮ್ಯಾಪ್ಗೆ ಹೊಂದಾಣಿಕೆ ಹಾಕಿಲ್ಲ. ಎನಿ ಲೀಸ್, ಯಾವುದೇ ಲೀಸ್ ಪಡ್ಕೊಂಡ್ಲಿ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ಗೆ ಒಂದು ನಕ್ಷೆ ಇದೆ. ಆ ನಕ್ಷೆಯಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡಿದ್ರೆ ಕರೆಕ್ಟಾಗಿ ಕುಂದಿರಬೇಕು. ಇವು ಟೌನ್ ಪ್ಲ್ಯಾನ್ ಮಾಡಿರ್ತೀರಿ, ನಮ್ಮ ಸ್ಕೆಚ್ ಟೌನ್ ಪ್ಲ್ಯಾನಲ್ಲಿ ಕುಂದಿರ್ಬೇಕಲ್ಲ, ಆ ಥರ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ನಲ್ಲಿ ಆ ನಕ್ಷೆಯಲ್ಲಿ ಕುಂದಿರಬೇಕು. ನಮಗೆಲ್ಲವೂ ಕುಂದಿರ್ತಾವ ಲೀಸು. ವಿಟ್ಲಾಪುರದಲ್ಲಿ ಪಡ್ಕೊಂಡಿದ್ದವ್ರು ಲೀಸ್ ಕುಂದಿರ್ತಾವ, ಟುಮಟಿಯಲ್ಲಿ ಪಡ್ಕೊಂಡಿದ್ದವ್ರದ್ದು ಕುಂದಿರ್ತಾವ. ಇವನ್ ನಮ್ಮ ಗ್ರ್ಯಾಂಡ್ ಫಾದರ್ದು ಕೂಡ ವಿಲೇಜ್ ಮ್ಯಾಪ್ ಮೇಲೆ ಪಡ್ಕೊಂಡಿರ್ತಾವೆ, ಹೌದು ಕುಂದಿರ್ತೈತೆ. ಆ ಮ್ಯಾಪಲ್ಲಿ ಎಕ್ಸಾಕ್ಟಾಗಿ ಕುತ್ಕೊಳ್ತೈತೆ. ಇಲ್ಲಿ ಏನು ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಇವ್ರದ್ದು ಲೀಸು ಕುಂದ್ರಕ್ಕಿಲ್ಲ, ಇವ್ರದ್ದು ಯಾವ ವಿಲೇಜ್ ಬೌಂಡ್ರಿಗೆ ಕುಂದ್ರಕ್ಕಿಲ್ಲ ಅಂಥ ಲೀಸನ್ನು ಪಡ್ಕೊಂಡ್ಬರ್ತಾರೆ ಯಾರು OMC ಕಂಪ್ನಿಯವರು. ಅದೇ ತಪ್ಪು. ನೋಟಿಫಿಕೇಶನ್ ಮಾಡಿದ್ದ ಏರಿಯಾನ ಸೇಮ್ ಸ್ಟೇಟಸ್ಸೇ ಇವ್ರು ಕೊಡಬೇಕಾಗಿ. ಅಲ್ಲಿ ಏನು ಮಾಡ್ತಾರೆ ಅಂದರೆ 2006ರಲ್ಲಿ ಇವರು ಪಡ್ಕೊಂಡು ಲೀಸ್ಗೆ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಾಯಿದ್ರು. ಆವಾಗಲೇ ನಮ್ಮ ಮೇಲೆ ದಬ್ಬಾಳಿಗೆ ಬರ್ತಾರೆ, ಬೌಂಡ್ರಿ ಪಿಲ್ಲರ್ಸ್ ಎರೆಕ್ಟ್ ಮಾಡೋಕ್ಕೆ ಬರ್ತಾರೆ. ನಮಗೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾನು ಹೇಳಿದ್ನಲ್ಲ, GPS ರೀಡಿಂಗ್ ಮೂಲಕ ಹ್ಯಾಂಡಿಂಗ್ ಮಾಡಿದಂಥ ಎರೆಕ್ಟೆಡ್ ಪಿಲ್ಲರ್ಸ್ನ ಡಿಸ್ಟ್ರಾಕ್ಷನ್ ಮಾಡ್ತಾರೆ ಇವರು, ಹೊಡೆದು ಬಿಡ್ತಾರೆ. ಹೊಡೆದಾಗ ನಾವು ಏನು ಮಾಡ್ತೇವೆ, ತಂದೆಯವ್ರಿಗೆ ಒಂದು ಧಮಕಿ ಹಾಕ್ತಾರೆ. ಯಾರು ರೆಡ್ಡಿ, ಜನಾರ್ದನ್ ರೆಡ್ಡಿಗೆ ಕ್ಲೋಸ್, ಅದೇ ವ್ಯವಹಾರದ ಅವರೇ ನೋಡ್ಕೊತಾ ಇದ್ರು ಉಸ್ತುವಾರಿ. ರಾಮಚಂದ್ರ ರೆಡ್ಡಿ ನಮ್ಮ ತಂದೆಯವ್ರಿಗೆ ಫೋನ್ ಮಾಡ್ತಾರೆ. ಅದು ಫೋನ್ ಮಾಡಿದ್ದು ಯಾವಾಗ ಅಂದರೆ 2006ಅಲ್ಲಿ ಫೋನ್ ಮಾಡಿ, ನೋಡಿರಿ ಹಂಗೆ ವಯಸ್ಸು ಕೂಡ ಅವರು ಮರ್ಯಾದೆ ಕೊಡೋಕ್ಕಿಲ್ಲ, ನೋಡಿ ನಾರಾಯಣ ರೆಡ್ಡಿ ನೀವು ಏರಿಯಾ ಅಲ್ಲಿ ಬರೋಕ್ಕಿಲ್ಲ, ನೀವು ನಮ್ಮ ಏನು ನಾವು ಅಪ್ಲೈ ಮಾಡಿವೋ ಆ ಏರಿಯಾದಲ್ಲಿ ನೀವು ಎನ್ಕ್ರೋಚ್ ಮಾಡಿದ್ರೆ ನಮಗೆ ದಬ್ಬಾಳಿಕೆ ಹಾಕಿ ಧಮಕಿ ಹಾಕಿ ನೀವು ಏನೇ ಇದ್ರೂ ಕೂಡ ಪಂಚಾಯತ್ಗೆ ಹತ್ರ ಬರಬೇಕು ಅಂತೇಳಿ. ನಮ್ಮಪ್ಪವರು ಭಾಳ ಇಂಟೆಲಿಜೆಂಟ್. ನಮ್ಮಪ್ಪರು ಆಗಿನ ಕಾಲಕ್ಕೆ ಮೈನವರು. ನಮ್ಮಪ್ಪವ್ರು ಏನಂದ್ರು ಒಂದೇ ಮಾತಂದರು, ನಾವು ಓಟ್ ಹಾಕಿದ್ದಕ್ಕೆ ನೀವು MP ಆಗಿರೋದು, ನಾನು ನಿನ್ನ ಮನೆಗೆ ಬರೋದೇನು, ನಾನು ನಿನಗೆ ಡಿಸ್ಪ್ಯೂಟ್ ಇರೋದು ಮೈನಿಂಗ್ನಲ್ಲಿ, ನಿನ್ನ ಡಾಕ್ಯುಮೆಂಟ್ಸ್ ತೊಗೊಂಬ, ನನ್ನ ಡಾಕ್ಯುಮೆಂಟ್ಸ್ ತೊಗೊಂಬರ್ತೀವಿ, ತೊಗೊಂಬರೋಣ,
ಅಲ್ಲಿ ಮೈನಿಂಗ್ನಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಬೋಣ ಅಂತ ಹೇಳಿ ನಮ್ಮ ತಂದೆಯವ್ರು ಹೇಳ್ತಾರೆ ಏನು ಸರ್. ಆವಾಗ ನಮ್ಮ ತಂದೆಯವ್ರು ಏನು ಮಾಡ್ತಾರೆ ಅಂದರೆ ತೋಣಗಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲಿಸ್ತಾರೆ ಜನಾರ್ದನ್ ರೆಡ್ಡಿ ಮೇಲೆ, ಧಮಕಿ ಹಾಕಿದಾರ ಅಂತೇಳಿ ರೆಡ್ಡಿ ಮೇಲೆ ಹಾಕ್ತಾರೆ. ಹಾಕಿದ ಮೇಲೆ ಇವ್ರು ಏನು ಮಾಡ್ತಾರೆ ಅಂದರೆ ಇವ್ರಿಗೆ ಆಂಧ್ರದಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಇರ್ತದಲ್ಲ, ನಮ್ಮ ತಂದೆಯವ್ರ ಮೇಲೆ ನಮ್ಮ ಅಣ್ಣನ ಮೇಲೆ ಆಂಧ್ರದಲ್ಲಿ ನಮ್ಮ ಮೇಲೆ ಒಂದು ಮ್ಯಾನಿಪುಲೇಟ್ ಕೇಸ್ ಹಾಕ್ತಾರೆ. ಕೇಸ್ ಹಾಕಿ ಧಮಕಿ ಹಾಕ್ತಾರೆ, ನೋಡಿ ನಿಮ್ಮ ಮೇಲೆ ಕೇಸ್ ಹಾಕಿದ್ದೀವಿ, ರಾಜಿಗೆ ಬರ್ತೀರಾ, ಪೊಲೀಸ್ ಸ್ಟೇಷನ್ ಹಾಕಿ ಓದಿಸ್ಬೇಕಂತ ಹೇಳ್ತಾರೆ. ಜಾತಿ ನಿಂದನೆ ಕೇಸ್. ನಾವೇನು ಅಲ್ಲೇ ಅಸಲು ಅವ್ರು ಯಾರೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಮ್ಮ ತಂದೆಯವ್ರು 82 ಏಜ್ ಇರ್ತದೆ ಆ ಪೀರಿಯಡ್ನಲ್ಲಿ. 82 ಏಜ್. ಅವ್ರಿಗೆ ಏನು, ಅವ್ರು ಎಲ್ಲೂ ಓಡಾಡ್ತಿರ್ತಿಲ್ಲ. ಅಲ್ಲ, ನಾವು ಓಡಾಡಿದ್ರೆ ನಮ್ಮ ಮಕ್ಕಳು ನಾವು ಹಾಗೆ ಕಾರ್ನ ಕರ್ಕೊಂಡು ಹೋದ್ರೆ ಬರ್ತಾ ಇದ್ರು, ಇಲ್ಲ ಅಂದರೆ ಇಲ್ಲ. ಅವ್ರನ್ನ ತಿರುಗಾಡೋ ವ್ಯಕ್ತಿಗಳು ಅಲ್ಲ ಅವರು. ಅಂಥ ವ್ಯಕ್ತಿ ಮೇಲೆ ಅವರು ಧಮಕಿ ಹಾಕಿ ಅವರೇ ಹೇಳ್ತಾರೆ, ನೋಡಿ ನಾವು ಕೇಸ್ ಹಾಕೀವಿ, ನೀವಾಗಿ ಬಂದು ಸರೆಂಡರ್ ಆದರೆ ಪರವಾಗಿಲ್ಲ, ಕೇಸ ಒಳಗೆ ಹೋಗ್ತೀರಿ ನೀವು ಅಂತೇಳಿ. ನಮ್ಮ ತಂದೆಯವ್ರು ಲೆಕ್ಕ ಮಾಡೋಕ್ಕಿಲ್ಲ, ಇಲ್ಲ ಅದೇನಿದ್ರೆ ನೋಡ್ಕೊತೀವಿ. ನಮ್ಮ ತಂದೆಯವ್ರದ್ದು ಒಂದೇ ಮಾತು, ನಮ್ಮ ತಂದೆಗೆ ನಾವು 9 ಮಂದಿ ಗಂಡ್ಮಕ್ಳು, ಆ್ಯಕ್ಚುಲ್ 6 ಮಂದಿ ಹೆಣ್ಮಕ್ಳು, 15 ಮಂದಿ ನಮ್ಮ ತಂದೆಯವ್ರಿಗೆ ತಂದೆ ತಾಯಿ ನಮ್ಗೆ ಜನ್ಮ ನೀಡಿರೋದು. ನಮ್ಮ ತಂದೆಯವರು ಭಾಳ ಮೊಂಡ್ರು. ನಮ್ಮ ತಂದೆಯವರು ಅಂತಿದ್ರು, ನಾವು ತಲೆತರಹಂತಲ್ಲಿ ಮೈನಿಂಗ್ನಲ್ಲಿ ಇದ್ದೀವಿ, ಇವನು ನಮ್ಮ ಮುಗಿಸೋದೇನು. ನಮ್ಮ ಅಪ್ಪವ್ರು ಒಂದೇ ಮಾತಾಡ್ರೆ ಒಬ್ಬನು ಸತ್ತೋದ್ರೆ ಪರವಾಗಿಲ್ಲ, ಆ ಒಂದು ಜಿದ್ದಿನಿಂದ ನಾನು ಹೋರಾಟ ಮಾಡಿರೋ. ನಮ್ಮ ತಂದೆಯವ್ರು ಏನು ಫೌಂಡೇಶನ್ ಹಾಕ್ಕೊಟ್ಟಿದ್ದಾರೋ ಅದೇ ನಮ್ಮದು ಹೋರಾಟಕ್ಕೆ ಛಲ ಆಗಿದೆ. ನಮಗೇನು ಬೇರೆಯವ್ರು ಯಾರೂ ಸಪೋರ್ಟ್ ಅಲ್ಲ, ನಮ್ಮ ತಂದೆ ತಾಯಿ ಅಂದ್ರೆ ಆಶೀರ್ವಾದ, ಅವ್ರ ಬಲನೇ ನಮ್ಮ ಸಪೋರ್ಟ್. ಈ ಕೇಸು ಮತ್ತೆ ನಾವು ಬೇಲ್ ತೊಗೊಂಬರ್ತೀವಿ, ಕೇಸ್ ನಡೀತಾ ಇರ್ತೈತೆ. 2008ರಲ್ಲಿ ಇವರು ಮಿನಿಸ್ಟ್ರುಗಳು ಆಗ್ಬಿಡ್ತಾರೆ ಇಲ್ಲಿ ಬಳ್ಳಾರಿಯಲ್ಲಿ. ಇದ್ರ ಮಧ್ಯೆ ಏನು ನಡೆಯುವುದಿಲ್ಲ. 2008 ಮಧ್ಯೆ 6-8 ಕೇಸ್ ಹಾಕ್ತಾರ, ಅಲ್ಲಿಗೆ ಸೈಲೆಂಟ್ ಆಗಿರ್ತೀವಿ ನಾವು. ಕೋರ್ಟ್ನಲ್ಲಿ ಬೇಲ್ ತೊಗೊತೀವಿ, ಕೋರ್ಟ್ ಪ್ರೊಸೆಸ್ನಲ್ಲಿ ಇಡ್ತೀವಿ. ಅಲ್ಲ, ಇಲ್ಲಿ ಮೈನಿಂಗ್ ಕೆಲಸ ಅಲ್ಲಲ್ಲ, ಮೈನಿಂಗು ಕೆಲಸ 2007ರಲ್ಲಿ ಇವರು ಲೀಸ್ ಬರ್ತೈತೆ ಇವ್ರಿಗೆ. ಇದು ಹೇಳ್ತೀನಿ, 2007ರಲ್ಲಿ ಲೀಸ್ ಬರ್ತದೆ. 2007ರಲ್ಲಿ ಕೂಡ ಸುಮ್ಮನೆ ಇರ್ತಾರೆ. ಯಾಕಂದರೆ ಇವರು ನಮ್ಮದು ಮೈನಿಂಗ್ 2007ರಲ್ಲಿ ನಾವು ಸ್ವಲ್ಪ ಮೈನಿಂಗ್ ಮಾಡ್ತೀವಿ, ಕಾನೂನು ಚೌಕಟ್ಟಲ್ಲಿ ನಮ್ಮ ಲೀಸ್ ಬೌಂಡ್ರಿಯಲ್ಲಿ ಮೈನಿಂಗ್ ಮಾಡ್ತಾ ಇರ್ತೀವಿ. 2008ರಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಅಧಿಕಾರಕ್ಕೆ ಬರ್ತಾರೆ. ಇದು ಆ್ಯಕ್ಚುಲ್ ಆಗಿ ನೋಡಿ, ಕುಮಾರಸ್ವಾಮಿ ಮೇಲೆ ಅಲಿಗೇಷನ್ ಮಾಡ್ತಾರೆ. ಏನು 150 ಕೋಟಿ ಎಲ್ಲ ಎಂಟೈರ್ ನ್ಯಾಷನಲ್ ಮೀಡಿಯಾ ಕರೆ ಕಳಿಸಿ ಅದು ಅಲಿಗೇಷನ್ ಮಾಡೋದೇ ಹೂ ಈಸ್ ಜನಾರ್ದನ್ ರೆಡ್ಡಿ ಅಂತೇಳಿ ಒಂದು ದೇಶಕ್ಕೆ ಪರಿಚಯ ಆಗಲಿಕ್ಕೆ ಅಲಿಗೇಷನ್ ಮಾಡ್ತಾರೆ. ಅಂದರೆ ಅಲಿಗೇಷನ್ ಏನು ಅದು ಮಾಡೋದು, ಒಬ್ಬ ಮಾಜಿ ಪ್ರಧಾನಿಗಳು, ಪ್ರೆಸೆಂಟ್ CM ಇಂಥವ್ರನ್ನೇ ಎದುರ್ಕೊಂಡು ಜನಾರ್ದನ್ ರೆಡ್ಡಿ ಅಂದರೆ ಇವ್ನು ಭಾಳ ದೊಡ್ಡವನು, ಇವ್ನ ತಂಟೆಗೆ ಯಾರು ಹೋದ್ರಾಗ ಭಯದ ವಾತಾವರಣ ಮಾಡ್ತಾರೆ. ಯಾಕಂದರೆ ಕುಮಾರಸ್ವಾಮೀಜಿ ಪ್ರೆಸೆಂಟ್ CM ಅವತ್ತಿನ ದಿವಸ ಅವರು ಅಲಿಗೇಷನ್ ಮಾಡೋ ಟೈಮ್ನಲ್ಲಿ ಪ್ರೆಸೆಂಟ್ CM ಮಾಜಿ ಪ್ರಧಾನಿ ಮಗ ಅವರು ಜನಾರ್ದನ್ ರೆಡ್ಡಿ ಅವ್ರದ್ದು ಕ್ಯಾರೆಕ್ಟರ್ ಒಂದು ನಾವು ಅಬ್ಸರ್ವ್ ಮಾಡಿಬಿಟ್ಟು, ಅವ್ರು ಏನಿದ್ರೆ ಕೂಡ ದೊಡ್ಡವನ್ನ ಅಲಿಗೇಷನ್ ಮಾಡೋದು. ಚಂದ್ರಬಾಬು ನಾಯ್ಡು ಬೈಯೋದು, ಸೋನಿಯಾ ಗಾಂಧಿನ ಬೈಯೋದು, ಅಂದರೆ ಇಂಥ ದೊಡ್ಡವ್ರನ್ನ ಬೈತಾ ಇದ್ರೆ ಸಣ್ಣವ್ರು ಬೈ ಬೀಳ್ತಾರೆ, ನನ್ನ ತಂಟೆಗೆ ಯಾರು ಬರೋಕ್ಕಿಲ್ಲ. ನಾವು ನೋಡಿದ್ವಿ ಇವ್ರದ್ದೆಲ್ಲ ಪಿಕ್ಚರ್ಗಳು. ಅಂದರೆ ಏನು, ನಾನು ಹೇಳ್ತೇವೆ ಭಯದ ವಾತಾವರಣ ಸೃಷ್ಟಿ ಮಾಡೋದು. ಜನಾರ್ದನ್ ಯಾರು ಅನ್ನೋದು ಪರಿಚಯ. ನಂದು ಒಂದು ವಿಷಯ ಏನಂದರೆ ಪರಿಚಯ ಆದ ನ್ಯಾಷನಲ್ ಮೀಡಿಯಾ ಮೂಲಕ ಪರಿಚಯ ಆಗಿ ಇನ್ನು ಅಲ್ಲಿದ್ದ ಅಧಿಕಾರ ಬಂತು 2008ರಲ್ಲಿ. ಅಧಿಕಾರ ಬಂದಿದ ಮೇಲೆ ಡೈರೆಕ್ಟ್ ಎಲ್ಲ ಮೈನಿಂಗ್ಗಳು ಅವ್ರ ಹತೋಟಿ ತೊಗೊತಾರೆ. ನಾನು ಹೇಳೋದಕ್ಕಿಂತ ಲೋಕಾಯುಕ್ತರು ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಅವರ ಒಂದು ವರದಿ. ದುಡ್ಡು ಯಾವ ರೀತಿ ಆ ರೀತಿ ಕಲೆಕ್ಷನ್ ಆಗುತ್ತೆ? ಅಲ್ಲ ಸರ್, ಇದು ನಾನು ಹೇಳ್ತೀನಿ ನೋಡಿ, ಚೈನಾ ಬೂಮ್ ಬರ್ತೈತೆ. ಇವಾಗ ನಾನು ಇಷ್ಟಕ್ಕೆ ಮುಂಚೆ ಹೇಳಿದೆ, ಮೈನಿಂಗ್ನಲ್ಲಿ ನಾವು ಮಾಡೋ ಟೈಮ್ನಲ್ಲಿ 250 ಕಲ್ಲು ಒಂದೇ ಮಾಡ್ತಾ ಇದ್ದಿದ್ದು. ನಾವು ಡಂಪ್ ತೆಗೆದಾಕಿದ್ದು ಮಣ್ಣಿಗೆ 3,000-4,000 ರೂಪಾಯಿ ರೇಟ್ ಬಂತು. ಇವರ ಅದೃಷ್ಟಕ್ಕೆ ನಿಮ್ಮ ರೇಟಿಗೆ ನೀವು ಮಾರುವ ಹೊತ್ತಿಗೆ 200-220 ರೂಪಾಯಿ MMTCಗೆ. ಸೊ ಈಗ ನೀವು ತೆಗೆದಾಕಿದ ಮಣ್ಣು ಇದೆಲ್ಲ ಆ ಮಣ್ಣಿಗೆ ರೇಟ್ ಬಂತು. ಕಾರಣ ಏನಂತೀರ? ಚೈನಾ ಭೂಮಿ ರೇಟ್ ಬಂತ. ಚೈನಾ ಭೂಮಿ ಅದೇನೋ ಒಲಿಂಪಿಕ್ಸ್ ಏನೋ ಇದು ಗೇಮ್ ಇದಕ್ಕೆ ಚೈನಾ ಮಾರ್ಕೆಟ್ ಕಬ್ಬಣ ಬೇಕಾಗಿತ್ತು, ಹೆಚ್ಚಿನ ಬೆಲೆ ತಗೊಂಡ್ರು ಅವರು. ಮಣ್ಣನ್ನೇ ತಗೊಂಡು ಮಾಡಿಬಿಡ್ತಿದ್ರೆ ಆ ಮಣ್ಣು ಅಂದ್ರೆ ಅದ್ರಲ್ಲಿ ಗ್ರೇಡ್ ಇರ್ತಿತ್ತು, ಮಿಕ್ಸಿಂಗ್ ಮಾಡ್ತಾ ಇದ್ರು. ಹೈ ಗ್ರೇಡ್ನ ಲೋ ಗ್ರೇಡ್ನ ಮಿಕ್ಸಿಂಗ್ ಮಾಡಿ ಅವು ಮಾಡ್ತಾರೆ ಬಿಡ್ರಿ ಪ್ರಾಸೆಸ್. ಆ ಪ್ರಾಸೆಸ್ನಲ್ಲಿ ಇವರು ತೆಗೆದಾಕಿದ ಮಣ್ಣು ಸುಮ್ಮನೆ ಪೋಕ್ಲಿನ ಬಕೆಟ್ ಹಾಕೋದು, ಲಾರಿಗೆ ಹಾಕೋದು, ರೊಕ್ಕ ತೊಗೊಬೋದು. ಆ ರೊಕ್ಕ ಇವ್ರ ಅದೃಷ್ಟ ಬಂತು. ಇವ್ರ ಅದೃಷ್ಟ ಮೇನ್ ಅದೇ ಬಂದಿರೋದು. ಯಾರೋ ಮೈನಿಂಗ್ ಮಾಡಿದ್ದು ತೆಗೆದಾಕಿದ ಮಣ್ಣುಗಳು ರೇಟ್ ಬಂತು. ರೇಟ್ ಬಂದಾಗ ಇವ್ರಿಗೆ ಅದ್ರಲ್ಲಿ ರಾಜಕೀಯ ಬಂತು, ಪಾಲಿಟಿಕ್ಸ್, ಉದ್ಯಮಿ ಎರಡೂ ಕೂಡಿ ಆಯಿತು. 2008ರಲ್ಲಿ ಇವರೇ ಮಿನಿಸ್ಟರ್ ಆದರು. ಮಿನಿಸ್ಟರ್ ಆಗಿದ್ಕೊಂಡು ಏನು ಮಾಡಿದ್ರು, ಇಡೀ ಡಿಸ್ಟಿಕ್ನ ಕಂಟ್ರೋಲ್ ತೊಗೊಂಡ್ರು. ಫಾರೆಸ್ಟ್ ಆಫೀಸು DMG ಆಫೀಸ್ನಲ್ಲಿ ಪರ್ಮಿಟ್ ಸಿಗಬೇಕಾದ್ರೆ ಅವತ್ತಿನ ಟೈಮಲ್ಲಿ ಡೈರೆಕ್ಟರ್ಗಳು SP ಗಳು ಕಾಣಿಸ್ರಿ, ಅಲ್ಲ ನೀವು ಕಪ್ಪ ಕಟ್ಟ್ರಿ, ಪರ್ಮಿಟ್ ತೊಗೊಳ್ರಿ. ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ 60-40 ಅಡ್ಜಸ್ಟ್ಮೆಂಟ್ ಆಗಬೇಕು, ಕಪ್ಪನ ಕಟ್ಟಬೇಕು, ಮಾಡಬೇಕು. ಆ ಟೈಮ್ನಲ್ಲಿ ಈ ಭಾಗದಲ್ಲಿ ಮೈನಿಂಗ್ಗಳು ಬಂದ್ ಮಾಡಿರೋದು. ಆ ಟೈಮ್ನಲ್ಲಿ ದೊಡ್ಡ ಮೈನ್ ಓನರು ಅವರು ವಾಲಂಟಿಯರಾಗಿ ಬಂದ್ ಮಾಡಿಬಿಟ್ರು ಮೈನ್ಸ್. ಕಾರಣ ಇದಕ್ಕಂತೀರ? ಅದು ಕಪ್ಪ ಕಟ್ಟಿಲ್ಲ, ಇವರಿಗೆ ಕಪ್ಪ ಕೇಳಿದವ್ರು ಕಪ್ಪ ಕಟ್ಟಿಲ್ಲ, ಲಂಚ ಕೊಳ್ಳಿ ರೆಡಿ ಇಲ್ಲ, ಇವ್ರ ಡಿಮ್ಯಾಂಡಿಗೆ ಅವರು ಒಪ್ಪಲಿಲ್ಲ, ಅವರು ಬಂದ್ ಮಾಡಿದ್ರು. ನಾವಂತೂ ಡೈರೆಕ್ಟಾಗಿ ಗೋರ್ಪಡೆ ಅವ್ರ ತಂಟಿಗೆ ಹೋಗಿಲ್ಲ. ಅವನು
ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅದು ಮ್ಯಾಂಗ್ನೀಸ್. ಅವರು ಸರ್ ಇವತ್ತು ಗೋರ್ಪಡೆ ಅವರು ಸರೆಂಡರ್ ಮಾಡೋದಕ್ಕೆ ಭಾಳಷ್ಟು ಮಂದಿ ಮನೆಗಳು ಆಗಿರೋದು. ಗೋರ್ಪಡೆ ಅವರು ಅಷ್ಟು ಪಾಪ ಆ ಸರೆಂಡರ್ ಮಾಡ್ಲಿದಂಗೆ ಅವರೇ ಲೀಸ್ಗಳು ತೊಗೊಂಡಿದ್ದಾಗೇನ ಅವರೇ ಹೆಂಗೋ ರಾಜವಂಶ ಅಂತ ಇತ್ತಲ್ಲ, ಅದು ಕಂಟಿನ್ಯೂ ಆಗ್ತಾ ಇತ್ತು. ಪ್ರಾಮಾಣಿಕವಾಗಿ ಸರೆಂಡರ್ ಮಾಡಿದ ಏರಿಯಾಗಳೇ ಭಾಳಷ್ಟು ಮಂದಿ ಲೀಸ್ಗಳು ಪಡ್ಕೊಂಡು ಇವತ್ತು ಶ್ರೀಮಂತರಾಗಿರೋದು ಭಾಳಷ್ಟು ಮಂದಿ. ಅಲ್ಲ ಸರ್, ಗೋರ್ಪಡೆ ಅವರು ಸಿದ್ಧಾಂತ ಸರ್, ಅವ್ರ ಬಗ್ಗೆ ಮಾತಾಡೋದಷ್ಟು ದೊಡ್ಡವರಲ್ಲ, ಸಿದ್ಧಾಂತದ ವ್ಯಕ್ತಿಗಳು ಸರ್, ಸಿದ್ಧಾಂತ ಬಿಟ್ಟು ಓದೋರಲ್ಲ ಅವರು. ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವ್ರು ನಾವಲ್ಲ, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಇವತ್ತು ಕೂಡ ಅವ್ರು ಹೆಸರು ಹೇಳ್ಕೊಂಡು ಇವತ್ತು ಅವ್ರು ಕೊಡೋ ರೇಷನ್ ಅದು ನೋಡಿದ್ರೆ ಆ ಕ್ವಾಲಿಟಿ ಯಾರು ಕೊಡೋಕ್ಕಿಲ್ಲ ಸರ್. ರೇಷನ್, ಸ್ಕೂಲು, ಆ ಕ್ವಾಲಿಟಿ ಯಾರು ಕೊಡೋಕ್ಕಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಅವರೇ ಸಾಟಿ, ಪ್ರಾಮಾಣಿಕರು ಸರ್. ನಾನು ಹೇಳ್ತೀನಲ್ಲ, ಅವ್ರು ಬಿಟ್ಟಿದ್ದಕ್ಕೆ ಭಾಳಷ್ಟು ಮಂದಿ ಮನೋರಾಗಿದ್ದಾರೆ. ಆಮೇಲೆ ಇನ್ನೊಂದು ಅದಕ್ಕಿಂತ ಹೆಚ್ಚಾಗಿ ಅರಣ್ಯನು ಮತ್ತೆ ಬೆಳೆಸ್ತಾರ ಅಲ್ಲ, ಅವ್ರ ಪ್ರಿನ್ಸಿಪಲ್ಸೇ ಬೇರೆ ಸರ್. ಅವ್ರ ಪ್ರಿನ್ಸಿಪಲ್ಸ್ ಯಾರು ಅಳವಡಿಸ್ಕೊ ಮೈನಿಂಗ್ ಅಲ್ಲಿ ಅಳವಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪ್ರಿನ್ಸಿಪಲ್ಸೇ ಬೇರೆ ಸರ್. ಸರಿ ಸರ್, ಅವ್ರಿಗೆ ಅವರೇ ಸಾಟಿ. ಇದ್ರ ಮಧ್ಯೆ ನೀವು ಹೇಳ್ತಾ ಇದ್ರೆ 2006-8 ಮಧ್ಯ ನಡೆಯುವಂತದ್ದು ಬೇರೆ ಏನೆಲ್ಲ ನಡೀತಾ ಆ ಸಮಯದಲ್ಲಿ ನಿಮ್ಮ ಅಲ್ಲ ಹೇಳ್ತೀನಿ ನೋಡಿ ಸರ್. 2008ರಲ್ಲಿ ಇವ್ರು ಅಧಿಕಾರ ಬಂದ್ಬಿಡ್ತಾರೆ. ಅಧಿಕಾರ ಬಂದಿದ್ದ ಕೊಳ್ಳೆ ಟೋಟಲಿ ಎಲ್ಲ ಮೈನಿಂಗ್ಗಳು ಕಂಟ್ರೋಲ್ ತೊಗೊತಾರೆ. ಅಲ್ಲಿ ಗಡಿಭಾಗದ ಮೇಲೆ ನಾನು ಹೇಳಿದ್ನಲ್ಲ, ನಮ್ಮ ಗ್ರ್ಯಾಂಡ್ ಫಾದರ್ ಲೀಸನ್ನೇ ಇವರೇ ಪರವಾನಗಿ ಪಡ್ಕೊಂಡಿರ್ತಾರಲ್ಲ, ಯಾರು ಜನಾರ್ದನ್ ರೆಡ್ಡಿ ಅವರು OMC ಹೆಸರಲ್ಲಿ. ಇಲ್ಲಿ ನಮ್ಮ ಅಡ್ಜಾಯ್ನಿಂಗ್ ಲಿಸ್ಟೇಷನ್ ಕೂಡ MBT HT ಅಂತ ಲೀಸಸ್ ಇರ್ತಾವೆ, ಅವ್ರನ್ನ 60-40ಗೆ ಅವ್ರನ್ನ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ. ನೆಕ್ಸ್ಟ್ ಬೀಳೋದು ನಮ್ಮ ಮೇಲೆ ಬೀಳ್ತಾರೆ. ನಮ್ಮ ಮೇಲೆ ಏನು ಬೀಳ್ತಾರಂತೆ, MBT ವರ್ಸಸ್ TNR ಅಂದರೆ ಗಡಿ ಗಲಾಟೆ ಅಂತೇಳಿ ನಮ್ಮಲ್ಲಿ ಗಲಾಟೆ ಎಬ್ಸಿ ಅವ್ರು ಆಲ್ರೆಡಿ ಬ್ಯಾಕ್ಡೋರ್ನಾಗಿ ಎಂಟ್ರಾಗಿರ್ತಾರೆ. ಎಂಟ್ರಾಗಿ ನಮಗೆ ನಾವು ಹೇಳಿದ್ನಲ್ಲ, ನಮ್ಮ ಪ್ರಪೋಸಲ್ GPSC ಕೊಟ್ಟಂಥ ರೀಡಿಂಗ್ಸನ್ನು ಬದಲಾವಣೆ ಮಾಡಿ 2008ರಲ್ಲಿ ಏರಿಯಾ ಶಿಫ್ಟ್ ಮಾಡಿ ಅಕ್ರಮ ಗಣಿಗಾರಿಕೆ ಅವತ್ತಿನ ಸ್ಟಾರ್ಟ್ ಮಾಡ್ತಾರೆ. ನಾನು ಇವ್ರ ವಿರುದ್ಧ 2009ರಲ್ಲಿ CECಗೆ ಹೋಗ್ತೀನಿ, ಒಂದು IA ಆಗ್ತೀನಿ. ನನ್ನ ಒಂದು 2009 ನನ್ನ ಕಂಪ್ಲೇಂಟ್ ಮೇರೆಗೆ ಆಂಧ್ರ ಸರ್ಕಾರ CEC ಅವ್ರು ಡೈರೆಕ್ಷನ್ ಕೊಡ್ತಾರೆ. ಟೋಟಲಿ ಇವರು ವಾಯ್ಲೇಷನ್ ಅಂದರೆ ಮಾಡಿ ವಾಯ್ಲೇಷನ್ ಮಾಡ್ಯಾರ, ಫಾರೆಸ್ಟ್ ಆ್ಯಕ್ಟ್ ವಾಯ್ಲೇಷನ್ ಮಾಡ್ಯಾರ, ಟೋಟಲ್ ಎನ್ವಿರಾನ್ಮೆಂಟ್ ಲಾಸ್ ಮಾಡ್ತಾ ಇದ್ದಾರೆ. ಇವೆಲ್ಲ ನನ್ನ ಅಲಿಗೇಷನ್ ಮೇಲೆ ಟೋಟಲ್ ಎಂಟೈರ್ ಮೈನಿಂಗ್ ಸ್ಥಗಿತಗೊಳಿಸ್ತಾರೆ. ಇದು CEC ಎಲ್ಲಿದೆ ಸರ್? ಇದು ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಬೆಂಗಳೂರು ಸರ್, ಕಾನ್ಸ್ಟಿಟ್ಯೂಟೆಡ್ ಬೈ ಸುಪ್ರೀಂ ಕೋರ್ಟ್. ಅಲ್ಲಿ ನೀವು ಹೋಗ್ತೀರಿ? ಫಸ್ಟ್ ನೀವೇ ಹೋಗೋದಾ? ಹೌದು, ನಾನೇ 2009. ಅಲ್ಲಿವರೆಗೆ ಈ ಮಧ್ಯ ಇಷ್ಟು ಟೈಮಲ್ಲಿ ಕರ್ನಾಟಕ ಲೋಕಾಯುಕ್ತದ ಪ್ಲೇ ಏನಿರುತ್ತೆ, ಆಟ ಏನು ಮಾಡ್ತಿರ್ತಾರೆ ಸರ್? ಇಲ್ಲಿ ಏನಾಗಿದೆ ಅಂದರೆ, ಕರ್ನಾಟಕ ಲೋಕಾಯುಕ್ತಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಭಾಳಷ್ಟು ಕೊಟ್ಟಿದ್ದೀನಿ. ಇವರು ಲೋಕಾಯುಕ್ತರು ಪ್ರತಿಯೊಂದಕ್ಕೆ ಇಂಟರ್ಸ್ಟೇಟ್ ಬೌಂಡ್ರಿ. ನಾನು ಇವೆಲ್ಲ ವಿಷಯಗಳು ಲೋಕಾಯುಕ್ತದಲ್ಲಿ ನೋಡಿ 2008ರಲ್ಲಿ ಈ ಒಂದು ರೀಡಿಂಗ್ಸ್ನ ಬದಲಾವಣೆ ಮಾಡಿಕೊಂಡು ನಮಗೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವಲ್ ಆದಂಥ ಲೀಸನ್ನು ಇವ್ರು ಚೇಂಜ್ ಮಾಡಿದ್ದಾರೆ ಅಂತೇಳಿ ಅಧಿಕಾರದ ಡಿರ್ಲಿಕ್ಷನ್ ಆಫ್ ಕರ್ತವ್ಯ ಲೋಪದ ಕೆಳಗೆ ನಾನು ಲೋಕಾಯುಕ್ತದಲ್ಲಿ ಸಾಕಷ್ಟು ಪ್ರಕರಣ ದಾಖಲಿಸ್ತೇನೆ. ಎಲ್ಲ ಅಧಿಕಾರ ಕೊಡೋದು ಬರೀ ಇಂಟರ್ಸ್ಟೇಟ್ ಬೌಂಡ್ರಿ. ಆಫ್ಟರ್ ದಿ ಇಂಟರ್ಸ್ಟೇಟ್ ಬೌಂಡ್ ಫೈನಲ್ ಮಾಡೋವರೆಗೂ ನಾವು ಏನು ಮಾಡೋಕ್ಕೆ ಬರೋಕ್ಕಿಲ್ಲ ಅಂತ. ಸರ್ಕಾರ ಕೊಟ್ಟಂಥ ವ್ಯಾಪ್ತಿ ಪ್ರದೇಶ ಸರ್ಕಾರನೇ ಡಿಫೆಂಡ್ ಮಾಡ್ಕೊಂಬ. ಸೊ ಹೀಗಾಗಿ ನೀವು ಇದಕ್ಕೆ ಹೋಗ್ತೀರಾ, CECಗೆ ಹೋಗಿ ಅವ್ರ ಮೈನಿಂಗ್ ಬಂದ್ ಮಾಡಿಸ್ತೀನಿ. ಜನಾರ್ದನ್ ರೆಡ್ಡಿ ಕಂಟ್ರೋಲ್ನಲ್ಲಿ ಈ ಅಕ್ರಮ ಇರ್ತಾವ. ನಾನು ಹೋಗಿ CECಗೆ ಹೋಗಿ ನಾನು ಇನ್ನೊಂದು ಮೀನ್ ಟೈಮ್ ನಾನು ಆ್ಯಕ್ಚುಲಿ ಹೈಕೋರ್ಟ್ಗೆ ಹೋಗ್ತೀನಿ. ಹೈಕೋರ್ಟ್ಗೆ ಹೋಗಿ ಆರ್ಡರ್ಸ್ ತೊಗೊಂಡ್ಬರ್ತೀನಿ. ಆರ್ಡರ್ಸ್ ಏನು ಬರ್ತದೆ ನಮ್ಮ ಹೈಕೋರ್ಟ್ನಲ್ಲಿ, ಜನಾರ್ದನ್ ರೆಡ್ಡಿ ಕೊಟ್ಟಂಥ ಪರವಾನಗಿ ಪ್ರದೇಶ, ನಾರಾಯಣ ರೆಡ್ಡಿ ಕೊಟ್ಟಂಥ ಪರವಾನಗಿ ಪ್ರದೇಶ, ಇದು ಸರ್ವೆ ಆಫ್ ಇಂಡಿಯಾ ಅವ್ರ ಮೂಲಕ IBM ಅವ್ರ ಮುಖಾಂತರ ಸರ್ವೆ ಮಾಡಬೇಕು ಆಂಧ್ರ ಕರ್ನಾಟಕ ಅಧಿಕಾರದ ಸಹಕಾರದೊಂದಿಗೆ ಅಂತೇಳಿ. ಅಂಥ ಒಂದು ಆರ್ಡ್ರನ್ನ ಇವ್ರು ಏನು ಮಾಡಿಬಿಡ್ತಾನೆ ಅಂದರೆ, ಅವ್ರನ್ನ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳು ಅಬ್ಸರ್ವರ್ಸ್ ಮಾಡಿಬಿಡ್ತಾರೆ. ಇವ್ರು ಓದ್ತಾರೆ, ಅವರು ರೋಲ್ ಏನಿಲ್ಲ. ಅವ್ರು ಸರ್ವೆ ಮಾಡಬೇಕಾಗಿದ್ದ ಅಧಿಕಾರಿಗಳು ಅಬ್ಸರ್ವರ್ಸ್ ಆಗ್ತಾರೆ. ಇವ್ರು ಸ್ಟೇಟ್ ಗೌರ್ಮೆಂಟವ್ರು ಸರ್ವೆ ಮಾಡಿ 2008ರಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಸ್ಥಾನ ಪಲ್ಟ ಮಾಡಿ ಗುಡ್ಡದ ಮೇಲೆ ಸರ್, ನಾನು ಅದಕ್ಕಿಂತ ಮೇಲೆ ಹೋಗಬೇಕು ಅಂದರೆ 1896 ಮ್ಯಾಪ್ ಆ್ಯಕ್ಚುಲ್ ಬ್ರಿಟಿಷ್ನವರು ಆಗಿನ ಕಾಲಕ್ಕೆ ಭಾಳ ನೋಟಿಫಿಕೇಶನ್ ಮ್ಯಾಪ್ ಸರ್ ಅದು ಆ್ಯಕ್ಚುಲಾಗಿ. ಅದಕ್ಕೆ 3 ಹಳ್ಳಿಗಳು ಆಂಧ್ರವು, ಕರ್ನಾಟಕ ಹಳ್ಳಿಗಳು 5, 10,500 ಎಕರೆ ಡಿವೈಡ್ ಆಗಿದೆ. ಎಲ್ಲ ಕರ್ನಾಟಕ ಹಳ್ಳಿಗಳು ಆಂಧ್ರ ಹಳ್ಳಿಗಳು ಸಮೇತ ಅದರಲ್ಲೇ ಡಿವೈಡ್ ಆಗಿರೋದು. ಅದ್ರ ಮೇಲೇ ಆ ಒಂದು ಕಾಂಟೂರ್ ಮೇಲೇ ಬೌಂಡ್ರೀಸ್ ರನ್ ಆಗಿರೋದು, ವಿಲೇಜ್ ಪಾಯಿಂಟ್ಸ್. ಇವರು 1990ಯಲ್ಲಿ ಆಂಧ್ರ ಕರ್ನಾಟಕ ಸರ್ಕಾರ ಒಂದು ಒಪ್ಪಂದ ಮಾಡ್ಕೊತದೆ. ಸರ್ವೆ ಪ್ರೊಸೀಡಿಂಗ್ಸ್ ಹೆಂಗೆ ಮಾಡ್ಕೊತಾರೆ ಅಂದರೆ ನೋಡಿ, ಈ ಒಂದು ಬಳ್ಳಾರಿ ರಿಸರ್ವ್ ಫಾರೆಸ್ಟ್ 1896 ನಕ್ಷೆ ಪ್ರಕಾರ ಜಿಯಾಗ್ರಫಿಕಲ್ ಕಾಂಟೂರ್ ಮೇಲೆ ಬೌಂಡ್ರೀಸು ಹಾದಿ ಹೋಗಿದ್ದಾವೆ. ಮಿಸ್ಸಿಂಗ್ ಪಾಯಿಂಟ್ಸ್ನ ರೀಫಿಕ್ಸ್ ಮಾಡಬೇಕು ಅಂತೇಳಿ ಈ ಗಣಿಗೋಸ್ಕರ ಕೆಲವು ಪಾಯಿಂಟ್ ಮಿಸ್ ಆಗಿದ್ದಾವೆ. ಮಿಸ್ಸಿಂಗ್ ಪಾಯಿಂಟ್ನ ರೀಫಿಕ್ಸ್ ಮಾಡಬೇಕು ಅಂತೇಳಿ ಒಂದು ಒಪ್ಪಂದ ಮಾಡ್ಕೊತಾರೆ. మీరు ಮಿಸ್ಸಿಂಗ್ ಪಾಯಿಂಟ್ನ ರೀಫಿಕ್ಸ್ ಮಾಡೋದು ಬಿಟ್ಟು ಇಂಟರ್ಸ್ಟೇಟ್ ಬೌಂಡ್ರಿ ಅಂತ ಸರ್ವೆ ಮಾಡಿ ಯಾರು ಅಕ್ರಮ ಮಾಡಿದಾರೋ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ. ನೋಡಿ, ಇಂಟರ್ಸ್ಟೇಟ್ ಬೌಂಡ್ರಿ ಅಂತ ಪದ ಹಚ್ಬಿಟ್ರೆ 2 ರಾಜ್ಯ ಬರ್ತಾವೆ, ಕೇಂದ್ರ ಬರ್ತೈತೆ, ಸುಪ್ರೀಂ ಕೋರ್ಟ್ ಬರ್ತೈತೆ. ಈ ಇಶ್ಯೂನ ಯಾರು ಇಲ್ಲಿಗಲ್ ಮಾಡಿದಾರೋ ಅವ್ರಿಗೆ ಬೆನಿಫಿಟ್ ಮಾಡ್ತಾರೆ ಅಧಿಕಾರಿಗಳು. ಅರ್ಥ ಆಯ್ತಾ? ಇಂಟರ್ಸ್ಟೇಟ್ ಬೌಂಡ್ರಿ ರಾಜ್ಯ ಯಾವಾಗಲೂ ಆ ಸೈಡು ಇಲ್ಲ, ಈ ಸೈಡು ಇಲ್ಲ. ರಾಜ್ಯ ಯಾವಾಗಲೂ ನಮ್ಮ ರಾಜ್ಯ
ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಪ್ರದೇಶ ನಾವು ಕೊಟ್ಟಂಥ ಲೀಸು, ನಾವು ಇಲ್ಲಿವರೆಗೆ ಕೊಟ್ಟಿದ್ದೀವಿ, ನಮ್ಮ ಲೀಸ್ ನಮ್ಮ ವ್ಯಾಪ್ತಿ ಇದು ಅಂತೇಳಿ ಕರ್ನಾಟಕ ಸರ್ಕಾರ ಡಿಫೆಂಡ್ ಮಾಡ್ಕೋಬೇಕು. ಮಾಡೋದಿಲ್ಲ. ಲೋಕಾಯುಕ್ತದಲ್ಲಿ ಕೂಡ ಅಷ್ಟು ಕಂಪ್ಲೇಂಟ್ ಕೊಟ್ಟರು ಕೂಡ ಇಂಟರ್ಸ್ಟೇಟ್ ಬೌಂಡ್ರಿ ನಮ್ಮ ವ್ಯಾಪ್ತಿನ ಕರ್ನಾಟಕ. ನಾನು ಯಾರು ಸರ್ ಲೀಸ್ ನಾನು ಗುಡ್ಡ ಮೇಲೆ ಹೋಗ್ಲಿಕ್ಕೆ? ಸರ್ಕಾರ ಕೊಟ್ಟಿದ್ದಕ್ಕೆಲ್ಲ ನಾವು ಅಲ್ಲಿ ಗುಡ್ಡ ಮೇಲೆ ಹೋಗಿರೋದು. ಲೀಸ್ ಕೊಟ್ಟಿರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾವು ಗುಡ್ಡ ಮೇಲೆ ಹೋಗಿರೋದು. ಇವತ್ತು ಗುಡ್ಡದ ಮೇಲೆ ನಮ್ಮನ್ನ ಕೆಳಗಿಳಿಸಿ ನೀವು ತಪ್ಪು ಮಾಡಿರಿ ಅಂದ್ರೆ ಅರ್ಥ ಏನು? 76 ಲಕ್ಷ NP ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹಣ ಕಟ್ಸ್ಕೊಂತಾರ, ಹ್ಯಾಂಡಿಂಗ್ ಓವರ್ ಮಾಡ್ತಾರ. ಹ್ಯಾಂಡಿಂಗ್ ಓವರ್ ಮಾಡೋದಂಥ ಪ್ರದೇಶವನ್ನು ಇವರೇ ಡಿಫೆಂಡ್ ಮಾಡ್ಕೊಂಬಿಟ್ಟಿದ್ರೆ ಇನ್ನು ಯಾರು ಮಾಡ್ಕೋಬೇಕು ಸರ್? ನಾನು ರುಜುವಾತು ಪಡಿಸ್ಕೋಬೇಕಾ? ನಾನು ಹೇಳೋದು ಇವತ್ತು ಈ ರಾಜ್ಯ ಸಂಪತ್ತು 29 ಲಕ್ಷ ಟನ್ ಲೂಟಿ CBI ಚಾರ್ಜ್ ಶೆಡ್ಡಲ್ಲಿ ಏನು ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಆಂಧ್ರದಲ್ಲಿ ಮೈನ್ಸು ಕರ್ನಾಟಕ ಮೆಟೀರಿಯಲ್ ಲಿಫ್ಟ್ ಹೋಗ್ತಾ ಇದೆ ಅಂತೆ. ಅಲ್ಲ ಸರ್, ಈ ಒಂದು ಇಲ್ಲಿಗಲ್ ಹೋಗೋ ಟೈಮ್ನಲ್ಲಿ DC ಗೆ ರೆಸ್ಪಾನ್ಸಿಬಲ್ ಇಲ್ಲ, SP ಗೆ ರೆಸ್ಪಾನ್ಸಿಬಲ್ ಇಲ್ಲ, IFS ಅಧಿಕಾರಿಗಳು ಫಾರೆಸ್ಟ್ನಲ್ಲಿ ಸಂಬಳ ತೊಗೊಂತಾರೆ, CFಗಳು CCFಗಳು ಎಲ್ಲರೂ ಅಧಿಕಾರ, ರೇಂಜರ್ಗಳು, ಇವ್ರಿಗೆ ಅಧಿಕಾರ ಇಲ್ಲ, ಇವ್ರಿಗೆ ಜವಾಬ್ದಾರಿ ಇಲ್ಲ. ಈ ಒಂದು ಸಂಪತ್ತನ್ನು ಉಳಿಸೋ ಜವಾಬ್ದಾರಿ ಇವ್ರಿಗಿಲ್ಲ. ಇವರು ಟಪಾಲ್ ಗಣೇಶ್ ಅಂತವರು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಲಿದ್ರಾಗಿನ ಇವೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತಾ? ಇವತ್ತು ರಾಜ್ಯ ಸರ್ಕಾರದಿಂದ ಆಗಿದೆ ಡೆವಲಪ್ಮೆಂಟಾ? ನಮ್ಮಂಥವ್ರಿಂದ ಆದಂಥ ಡೆವಲಪ್ಮೆಂಟ್ ಸರ್. ಎಷ್ಟು ನೋವು ಆಗ್ತದೆ ಇದು. ಇವತ್ತಾದ್ರೂ ಕೂಡ ಈಗಲಾದ್ರೂ ಕೂಡ ನಮ್ಮ ಅಧಿಕಾರಿಗಳು ಒಂದು ತಪ್ಪು ಮಾಡಿದ್ರೆ ನಮ್ಮ ಅಧಿಕಾರಿಗಳು ಈಗಲೂ ತಪ್ಪು ಮಾಡ್ತಾ ಇದಾರೆ.